ಇಡೀ ರಾಜ್ಯದಲ್ಲಿ ನಾವು ವಫ್ ಅದಾಲತನ್ನ ಎಲ್ಲ ಕಡೆ ಇಟ್ಕೊಂಡಿದ್ದೀವಿ. ಮೊನ್ನೆ ಬೀದರ್ ಮಾಡಿದ್ದೀವಿ, ಒಂದು ಹಿಂದೆ ನಮ್ಮ ಹುಬ್ಳಿ, ಧಾರವಾಡ, ಆಮೇಲೆ ಗದಗ್ 4 ಡಿಸ್ಟಿಕ್ ಮಾಡಿ ಇವತ್ತು ಹಾವೇರಿಯಲ್ಲಿ ವಫ್ ಅದಾಲತನ್ನ ಹಮ್ಮಿಕೊಂಡಿದ್ವಿ. ವಫ್ ಅದಾಲತ್ ಹಮ್ಮಿಕೊಂಡಿರೋದು ಕಾರಣ ಅಂದರೆ ನಮ್ಮ ಭಾಳಷ್ಟು ಸಮಸ್ಯೆಗಳಿದ್ವು. ವಫಲ್ಲಿ ಭಾಳಷ್ಟು ಎನ್ಕರೇಜ್ಮೆಂಟ್ ಆಗಿದೆ, ಭಾಳಷ್ಟು ಖಾತೆಗಳು ಆಗಲಿಲ್ಲ. ಆ ಕಾರಣಕ್ಕೆ ವಫ್ ಅದಾಲತನ್ನ ಇಟ್ಕೊಂಡಿದ್ದೀವಿ. ಸರ್, ಮೂಡಾ ಹಗರಣದೊಳಗಡೆ ಸಿಎಂ ಸಿದ್ದರಾಮಯ್ಯ ಕೈವಾಡ ಏನೂ ಇಲ್ಲ ಅನ್ನೋದು ಎಲ್ಲರೂ ಹೇಳ್ತಾ ಇದ್ರಿ ಕಾಂಗ್ರೆಸ್ನವರು. ಆದರೆ ಅಲ್ಲಿರುವಂತಹ ಮಾಜಿ ಆಯುಕ್ತರನ್ನ ಇಲ್ಲಿ ಕುಲ ಸಚಿವರನ್ನಾಗಿ ಇದನ್ನು ಮಾಡಿದ್ರು. ಈಗ ರಾಜ್ಯಪಾಲರೇ ಅವ್ರನ್ನ ಈಗಾಗಲೇ ಅಮಾನತು ಮಾಡಿದ್ದಾರೆ. ಈಗ ಹಿನ್ನಡೆ ಆಗ್ಲಿಲ್ವಾ? ಹಾಗಾದ್ರೆ ದಿನೇಶ್ ಕುಮಾರ್ ಅನ್ನೋಂಥವ್ರನ್ನ ಹಾವೇರಿ ವಿವಿಗೆ ಕುಲ ಸಚಿವರನ್ನಾಗಿ ನೇಮಕ ಮಾಡಿದ್ರು ಸರ್. ಅವರು ಮೂಡಾ ಮಾಜಿ ಆಯುಕ್ತ ಇದ್ರು. ಅವ್ರದ್ದು ಈಗ ಸಸ್ಪೆಂಡ್ ಮಾಡಿದ್ದಾರೆ ರಾಜ್ಯಪಾಲರ ಆದೇಶಾನುಸಾರವಾಗಿ. ಆದರೂ ಅದಕ್ಕಿಂತ ಮುಂಚೆ ಸರ್ಕಾರ ವರ್ಗಾವಣೆ ಮಾಡಿತ್ತು ಇಲ್ಲಿಗೆ. ಇಲ್ಲ, ಅದಕ್ಕಿಂತ ಮುಂಚೆನೇ ಅವ್ರನ್ನ ಟ್ರಾನ್ಸ್ಫರ್ ಮಾಡಿದ್ರು, ಚೇಂಜ್ ಮಾಡಿದ್ರು. ಕರೆಕ್ಟಾಗಿ ಈಗ ರಾಜ್ಯಪಾಲರು ಮಾಡಿದಾರಂತ ನೀವು ಮಾಧ್ಯಮದವ್ರು ಹೇಳ್ತಾ ಇದ್ರೆ ನನ್ಗೆ ಗೊತ್ತಿಲ್ಲ. ಆಯಿತು, ಅದಕ್ಕೆ ಸಿದ್ದರಾಮಯ್ಯ ಏನು ಲಿಂಕ್? ಒಂದು ನಿಮಿಷ, ಅದರದ್ದು ಸಿದ್ದರಾಮಯ್ಯದ ಏನು ಲಿಂಕ್ ಇದೆ? ಅಧಿಕಾರಿಗಳ ಬೆನ್ನಿಗೆ ಕಾಂಗ್ರೆಸ್ ಸರ್ಕಾರ ನಿಂತ್ಕೊಂಡಿದೆ ಅಂತ. ಇಲ್ಲ, ಒಂದು ನಿಮಿಷ ಹೇಳೋದು, ಇದಕ್ಕೂ ಸಿದ್ದರಾಮಯ್ಯಗೂ ಏನು ಲಿಂಕ್? ರಾಜ್ಯಪಾಲರು ಸಸ್ಪೆಂಡ್ ಮಾಡೋದಕ್ಕೂ ಇದಕ್ಕೂ ಸಿದ್ದರಾಮಯ್ಯದ ಏನು ಲಿಂಕ್? ಸಿದ್ದರಾಮಯ್ಯನವ್ರ ಲಿಂಕ್ ಇಲ್ಲದೆ ಇದ್ರು ಮತ್ತೆ ಆ ವ್ಯಕ್ತಿ ಆ ಸಂದರ್ಭದಲ್ಲಿ ಸೈಟ್ ಹಂಚಿಕೆಯಲ್ಲಿ ಅಕ್ರಮ ಮಾಡಿದ್ದಾರೆ ಅನ್ನುವಂಥ ಆರೋಪ ಇದ್ರೂ ಕೂಡ ಅವ್ರನ್ನ ಯಾಕೆ ವರ್ಗಾವಣೆ ಮಾಡಿದ್ರು, ಮತ್ತೆ ಯಾಕೆ ರದ್ದು ಮಾಡಿದ್ರು? ನನ್ಗೆ ಗೊತ್ತಿಲ್ಲ, ಮಾಹಿತಿ ತಗೊಂಡು ಹೇಳ್ತೀನಿ ನಾನು. ಇನ್ನೊಂದು, ಸಿದ್ದರಾಮಯ್ಯನವ್ರ ಮನೆ ದೇವರಗುಡದಲ್ಲಿ ಮಾತನಾಡುವಾಗ ಸಂಗೊಳ್ಳಿ ರಾಯಣ್ಣಂಗೆ ಹೋಲಿಸ್ಕೊಂಡು ಮಾತಾಡಿದ್ರು ಅವರು. ನಮ್ಮವರೇ ನಮಗೆ ರಾಯಣ್ಣನು ಕೂಡ ನಮ್ಮವರೇ ಹಿಡಿದುಕೊಟ್ರು, ಹಂಗೆ ನಮ್ಮವರೇ ನಮ್ಮನ್ನು ಹಿಡಿದುಕೊಡೋ ಪ್ರಯತ್ನ ಮಾಡ್ತಾರೆ. ಶತ್ರುಗಳು ಪ್ರತಿ ಕಾಲದಲ್ಲೂ ಕೂಡ ಇರ್ತಾರೆ. ಶತ್ರುಗಳು ಇರೋದು ಮನುಷ್ಯನಿಗೆ ಸಹಜ, ಅದು ಎಲ್ಲರಿಗೂ ಇದ್ದೇ. ನಮ್ಮವರೇ ಅಂತ ಹೇಳ್ತಾರೆ ಅವರು. ನಮ್ಮವರೇ ಅಂತ ಇಲ್ಲ, ಎಲ್ಲರಿಗೂ ಶತ್ರುಗಳು ಇರೋದು ಸಹಜ. ಈಗ ನನ್ನ ಜೊತೆಯಲ್ಲೇ ಇರ್ತಾರೆ, ಯಾರು ಶತ್ರು, ಯಾರು ನನ್ನ ಸ್ನೇಹಿತರು, ಯಾರು ಶತ್ರು ಅಂತ ಗೊತ್ತಾಗ್ತದೆ. ಆ ಥರ ಆ ಲೆಕ್ಕದಲ್ಲಿ ಹೇಳಿರುತ್ತೆ ಮನೆ. ಅಲ್ಲ ಸರ್, ಮೂಡಾದಲ್ಲಿ ಸಿದ್ದರಾಮಯ್ಯ ಅವರಿಗೆ ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥವ್ರೆ ಹಾಕ್ಕೊಟ್ರ ಅಂತೇಳಿ ಸರ್, ಕಾಂಗ್ರೆಸ್ ಅವ್ರು ಏನಕ್ಕೆ ಹಾಕ್ಕೊಡ್ತಾರೆ? ಅಲ್ಲ ಸರ್, ಅವ್ರು ಹೇಳೋದು ಸಿದ್ದರಾಮಯ್ಯ ಅವರು ಪರೋಕ್ಷವಾಗಿ ಹೇಳೋದು ಸರ್ ಈ ರೀತಿ. ಆ ಥರ ಆಮೇಲೆ ದರ್ಶನ್ ಅವ್ರದ್ದು ಸರ್, ನಿಮ್ಮ ಹೆಸರು ಯಾಕೆ ತಳಕ್ ಹಾಕೊಂತ ಇದೆ? ಯಾಕೆ ಸರ್ ಇಷ್ಟು ಈ ಮಾಧ್ಯಮದಲ್ಲಿ ನನ್ನ ಹೆಸರನ್ನ ಮಾಧ್ಯಮದಲ್ಲಿ, ಸ್ಪೆಷಲಿ ಮಾಧ್ಯಮದಲ್ಲಿ ನನ್ನ ಹೆಸರನ್ನ ಸೇರಿಸ್ತಾ ಇದ್ದಾರೆ. ನನಗೂ ಅದಕ್ಕೆ ಏನು ಸಂಬಂಧ? ನಾನು ದರ್ಶನ್ ಅವರು ಆತ್ಮೀಯ ಸ್ನೇಹಿತರು, ಇಲ್ಲ ಅಂತ ಇಲ್ಲ, ಆತ್ಮೀಯ ಸ್ನೇಹಿತರು. ಸರ್, ನೀವು ಸ್ನೇಹಿತರು ಅಂತಿದ್ರಲ್ಲ ಸರ್, ತಪ್ಪು ಮಾಡಿರ್ಬೋದು. ನಿಮ್ಗೆ ಏನು ಅನಿಸ್ತಿದೆ ಸರ್? ತಪ್ಪು ಮಾಡಿದ್ದಕ್ಕೆ ತಾನೇ ಜೈಲ್ಗೆ ಹೋಗಿರೋದು. ಸುಮ್ ಜೈಲ್ ಹೋಗ್ತಾರಾ? ತಪ್ಪು ಮಾಡಿದ್ದಕ್ಕೆ ತಾನೇ ಜೈಲ್ಗೆ ಹೋಗಿರೋದು. ಚೆನ್ನಾಗಿದ್ದೀರಾ? ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಜಸ್ಟ್ ನ್ಯೂಸ್.